ಎಲ್ರಿಗೂ ನಮಸ್ಕಾರ. ನಾನು ಅಡ್ವೊಕೇಟ್ ಸಂಧ್ಯಾ ಗೌಡ. ಪ್ರತಿದಿನದ ಕಾನೂನು ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೈಯಕ್ತಿಕ ಕಾನೂನು ಸಲಹೆ ಬೇಕಾದಲ್ಲಿ ಈ ನಂಬರಿಗೆ ಕರೆ ಮಾಡಿ. ಕನ್ಸಲ್ಟೆನ್ಸಿ ಶುಲ್ಕ ಅನ್ವಯಿಸುತ್ತದೆ. ಅತ್ತೆ ಮಾವನಿಂದ ಸೊಸೆ ಜೀವನಾಂಶ ಕೇಳಲಾಗದು. ಹೈಕೋರ್ಟ್. ಹೌದು, ಅತ್ತೆ ಮಾವನ ವಿರುದ್ಧ ಸೊಸೆ ಸಿಆರ್ಪಿಸಿ ಸೆಕ್ಷನ್ 125 ಅಡಿ ಜೀವನಾಂಶದ ಹಕ್ಕು ಸಾಧಿಸಲು ಸಾಧ್ಯವಿಲ್ಲ ಎಂದು ಅಭಿಪ್ರಾಯಪಟ್ಟಿರುವ ಹೈಕೋರ್ಟ್, ಸೊಸೆಗೆ ಜೀವನ ನಿರ್ವಹಣೆಗಾಗಿ ಹಣ ನೀಡುವಂತೆ ಅತ್ತೆ ಮಾವನಿಗೆ ಆದೇಶಿಸಿದ್ದ ಬಳ್ಳಾರಿಯ ಕೌಟುಂಬಿಕ ನ್ಯಾಯಾಲಯದ ಆದೇಶವನ್ನು ರದ್ದುಗೊಳಿಸಿದೆ. ಸೊಸೆಗೆ ತನ್ನ ಅತ್ತೆ ಮಾವನಿಂದ ಜೀವನಾಂಶ ಕೇಳುವ ಹಕ್ಕಿಲ್ಲ ಎಂದು ಕರ್ನಾಟಕ ಹೈಕೋರ್ಟ್ ಮಹತ್ವದ ಆದೇಶವನ್ನು ನೀಡಿದೆ. ಹಾಗಾಗಿ ಯಾರಾದರೂ ಸೊಸೆಯಂದಿರು ಗಂಡನ ತಂದೆ ತಾಯಿ ಬಳಿ ಜೀವನಾಂಶ ಕೇಳುವ ಯೋಚನೆ ಇದ್ದರೆ ಅದು ಕೈಗೂಡುವುದಿಲ್ಲ. ಸಿಆರ್ಪಿಸಿ ಸೆಕ್ಷನ್ 125 ಅಡಿ ಪತ್ನಿ ತನ್ನ ಪತಿಯಿಂದ ಜೀವನಾಂಶವನ್ನು ಕೇಳಬಹುದು. ಆದರೆ ಪತಿಯ ನಿಧನದ ನಂತರ ಪತ್ನಿ ತನ್ನ ಅತ್ತೆ ಮಾವನ ಬಳಿ ಜೀವನಾಂಶ ಕೇಳುವಂತೆಯೇ ಇಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಬಳ್ಳಾರಿಯ ದಂಪತಿಯ ಪ್ರಕರಣದಲ್ಲಿ ಪತಿಯ ನಿಧನದ ನಂತರ ತನ್ನ ಪತಿಯ ತಂದೆ ತಾಯಿಯಿಂದ ಜೀವನಾಂಶವನ್ನು ಕೋರಲಾಗದು ಎಂದು ಆದೇಶವನ್ನು ನೀಡಿ ಸೊಸೆ ಮತ್ತು ಆಕೆಯ ಮಕ್ಕಳಿಗೆ ಅತ್ತೆ ಮಾವ ಮಾಸಿಕ 25,000 ರೂಪಾಯಿ ಜೀವನಾಂಶ ನೀಡಬೇಕೆಂದು ಅಧೀನ ನ್ಯಾಯಾಲಯ ಹೊರಡಿಸಿದ್ದ ಆದೇಶವನ್ನು ಹೈಕೋರ್ಟ್ ರದ್ದುಗೊಳಿಸಿದೆ. ಅಧೀನ ನ್ಯಾಯಾಲಯದ ಆದೇಶವನ್ನು ಪ್ರಶ್ನಿಸಿ ಹುಬ್ಬಳ್ಳಿಯ ಅಬ್ದುಲ್ ಖಾದರ್ ಸಲ್ಲಿಸಿದ್ದ ಅರ್ಜಿಯನ್ನು ಧಾರವಾಡ ಪೀಠದಲ್ಲಿ ಆಲಿಸಿದ ನ್ಯಾಯಮೂರ್ತಿ ಶ್ರೀ ಶ್ರೀಶಾನಂದ ಅವರಿದ್ದ ಏಕಸದಸ್ಯ ಪೀಠ ಈ ಆದೇಶವನ್ನು ನೀಡಿದೆ. ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ, ಖಾಜಾ ಮೊಯಿದ್ದೀನ್ ಅಗಡಿ ಹಾಗೂ ತಸ್ಲಿಮಾ ಜಮೀಲಾ ವಿವಾಹವಾಗಿದ್ದರು. ಅವರಿಗೆ 4 ಮಕ್ಕಳು ಜನಿಸಿದ್ರು. ಪತಿಯ ನಿಧನದ ಬಳಿಕ ಪತಿಯ ತಂದೆ ತಾಯಿ ತನ್ನನ್ನು ಮತ್ತು ತನ್ನ ಮಕ್ಕಳನ್ನು ನೋಡ್ಕೊಳ್ತಾ ಇಲ್ಲ, ಹಾಗಾಗಿ ಅವರಿಂದ ಜೀವನಾಂಶ ಕೊಡಿಸಬೇಕು ಎಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅವರ ಅರ್ಜಿಯನ್ನು ಪುರಸ್ಕರಿಸಿ ಬಳ್ಳಾರಿ ನ್ಯಾಯಾಲಯ ಪತ್ನಿಗೆ 20,000 ಹಾಗೂ 4 ಮಕ್ಕಳಿಗೆ 5,000 ರೂಪಾಯಿ ಸೇರಿ ಒಟ್ಟು 25,000 ಜೀವನಾಂಶವನ್ನು ನೀಡುವಂತೆ ಪತಿಯ ಪೋಷಕರಿಗೆ ಆದೇಶವನ್ನು ನೀಡಿತ್ತು. ಅದನ್ನು ಪ್ರಶ್ನಿಸಿ ಪೋಷಕರು ಹೈಕೋರ್ಟ್ನ ಮೊರೆ ಹೋಗಿದ್ರು. ವಿಚಾರಣೆ ವೇಳೆ ಸೊಸೆ ಪರ ವಾದಿಸಿದ್ದ ವಕೀಲರು ಪತಿಯ ನಿಧನದ ಬಳಿಕ ಪತ್ನಿ ಹಾಗೂ ಮಕ್ಕಳ ಕುರಿತು ಅತ್ತೆ ಮಾವ ಕಾಳಜಿಯನ್ನು ವಹಿಸ್ತಾ ಇಲ್ಲ, ಹೀಗಾಗಿ ಜೀವನ ನಿರ್ವಹಣೆಗಾಗಿ ಅತ್ತೆ ಮಾವನ ಬಳಿ ಜೀವನಾಂಶವನ್ನು ಕೋರಿದ್ದಾರೆ. ಇದು ಆಕೆ ಜೀವನ ನಡೆಸಲು ಅಗತ್ಯವೂ ಹೌದು. ಆದ್ದರಿಂದ ಜೀವನಾಂಶ ನೀಡುವುದು ಸೂಕ್ತ. ಈ ನಿಟ್ಟಿನಲ್ಲಿ ದಂಪತಿ ಅಂದರೆ ಅತ್ತೆ ಮಾವ ಸಲ್ಲಿಸಿರುವಂತಹ ಮರುಪರಿಶೀಲನಾ ಅರ್ಜಿಯನ್ನು ವಜಾಗೊಳಿಸಬೇಕು ಎಂದು ಮನವಿಯನ್ನ ಮಾಡಿದ್ರು. ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದವನ್ನು ಆಲಿಸಿದ ಬಳಿಕ ನ್ಯಾಯಪೀಠ ಸಿಆರ್ಪಿಸಿ ಸೆಕ್ಷನ್ 125 ಅಡಿ ಪತ್ನಿ ಜೀವನಾಂಶವನ್ನು ಕೋರುವ ಹಕ್ಕಿದೆ. ಅದೇ ರೀತಿ ಪೋಷಕರು ತಮ್ಮ ವಯಸ್ಕ ಮಗನಿಂದ ಜೀವನಾಂಶವನ್ನು ಕೋರಬಹುದಾಗಿದೆ. ಅದೇ ರೀತಿ ಅಪ್ರಾಪ್ತ ಮಕ್ಕಳು ಸಹ ತಂದೆಯಿಂದ ಜೀವನಾಂಶವನ್ನು ಕೇಳಬಹುದು. ಆದರೆ ನಿಯಮದಲ್ಲಿ ಎಲ್ಲೂ ಕೂಡ ಪತಿಯ ನಿಧನದ ನಂತರ ಅವರ ತಂದೆ ತಾಯಿಯಿಂದ ಜೀವನಾಂಶ ಪಡೆಯಲು ಅಧಿಕಾರವಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಅಲ್ಲದೆ ಅದೇ ಆಧಾರದ ಮೇಲೆ ಬಳ್ಳಾರಿಯ ನ್ಯಾಯಾಲಯ 2021 ನವೆಂಬರ್ 30ರಂದು ಸೊಸೆಗೆ ಅತ್ತೆ ಮಾವ 25,000 ಜೀವನಾಂಶ ನೀಡಬೇಕು ಎಂದು ನೀಡಿದ್ದ ಆದೇಶವನ್ನು ಕೂಡ ರದ್ದುಗೊಳಿಸಿದೆ.